ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. 5ನೇ ಪರಿಹಾರ ಆಕ್ಚುಲಿ ನಾನು ಫಸ್ಟೇ ಹೇಳಬೇಕು, ಯಾಕೆಂದ್ರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾನು ಉಪ್ಪನ್ನ ಹೇಳಿದೆ, ನಿಮಗೆ ಉಪ್ಪನ್ನ ಹಾಕಿ ಮನೆಯನ್ನ ಒರೆಸಿ ಅಂತ ಹೇಳಿ. ಅದೇ ರೀತಿಯಲ್ಲೇ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ನೀವು ಪ್ರತಿ ಅಮಾವಾಸ್ಯೆಗಂತೂ ಮಿಸ್ ಮಾಡಲೇಬೇಡಿ. ಯಾವುದೇ ವಾರ ನೀವು ಮಿಸ್ ಮಾಡಿದ್ರು ಅಮಾವಾಸ್ಯೆಗೆ ನೀವು ಸ್ನಾನ ಮಾಡುವಂಥದ್ದನ್ನು ಖಂಡಿತ ಮಿಸ್ ಮಾಡಬೇಡಿ. ತುಂಬ ಇಂಪಾರ್ಟೆಂಟು. ಮನೆಯ ಶುದ್ಧಿ ಎಷ್ಟು ಇಂಪಾರ್ಟೆಂಟು, ದೇಹದ ಶುದ್ಧಿಯು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟೋ ಜನ ಹೆಣ್ಮಕ್ಳು ಬೆಳಿಗ್ಗೆ ಹೊತ್ತು ಸ್ನಾನನೇ ಮಾಡಲ್ಲ, ಯಾವಾಗೋ ಮಧ್ಯಾಹ್ನ ಸಂಜೆ ಅಂಥ ಸಮಯಗಳಲ್ಲಿ ಮಾಡ್ತೀರಾ. ಯಾಕೆ ಆ ಥರ ಮಾಡ್ತೀರಾ? ಬೇಕಲ್ವ ನಿಮಗೆ ಲಕ್ಷ್ಮಿ? ಸೊ ಉಪ್ಪನ್ನು ಹಾಕಿ ಸ್ವಲ್ಪ ಚಿಟಿಕೆ ಹರ್ಷವನ್ನು ಹಾಕಿ ಆ ಒಂದು ಬಕೆಟ್ ನೀರಿರ್ಬೋದು, ಅಥವಾ ನೀವು ಯಾವುದಾದ್ರು ಶವರ್ ಸ್ನಾನ ಮಾಡ್ತಿರ್ಬೋದು. ಸೊ ಒಂದು ಜಗ್ಗಲ್ಲಿ ನೀವು ಇದನ್ನು ಮಿಶ್ರಣ ಮಾಡಿ ಪ್ರಥಮವಾಗಿರೋಂತಹ ನೀರನ್ನು ಇದನ್ನು ತಗೊಳ್ಳಿ. ನಂತರ ನೀವು ನಾರ್ಮಲ್ ವಾಟರಲ್ಲಿ ಸ್ನಾನ ಮಾಡ್ಕೊಳ್ಳಿ. ಸಮುದ್ರ ಸ್ನಾನ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನಗಳಿಗೆ ನಾನು ಹೇಳ್ತೀನಿ, ಸಮಸ್ಯೆಗಳು ಜಾಸ್ತಿ ಆಯಿತು, ಸಮುದ್ರಕ್ಕೆ ಹೋಗಿ ಸಮುದ್ರ ಸ್ನಾನ ಮಾಡ್ಕೊಂಡು ಬನ್ನಿ. ಎಷ್ಟೋ ದೋಷಗಳು, ಪಿತೃದೋಷ, ಈವನ್ ಮಾತೃದೋಷ ಇರಬಹುದು, ಎಷ್ಟೋ ದೋಷಗಳು ನಿಮ್ಮ ಲೈಫ್ನಲ್ಲಿ ಕಾಡ್ತಾ ಇರುತ್ತೆ. ಲೈಫ್ನ ತುಂಬಾ ರೀತಿಯಲ್ಲಿ ಏನೇನೋ ಯಾವುದೋ ರೀತಿಯಲ್ಲಿ ನಿಮಗೆ ಎಫೆಕ್ಟ್ ಮಾಡ್ತಾನೆ ಇರುತ್ತೆ. ಇವೆಲ್ಲ ನಿಮಗೆ ನಿವಾರಣೆ ಆಗುತ್ತೆ ಈ ಒಂದು 5 ಟೈಪ್ಸ್ ಆಫ್ ಪರಿಹಾರಗಳಿಂದ. ಸೊ ಇಷ್ಟು ಹೇಳ್ತಾ ಇವೆಲ್ಲ ಫಾಲೋ ಮಾಡ್ತೀರಾ. ಈಗ ಬರ್ತಿರೋಂಥ ಮೌನಿ ಅಮಾವಾಸ್ಯೆಯಿಂದಲೇ ಶುರು ಮಾಡಿ. ಬೇರೆ ಯಾರು ಬೇಕಿತ್ತು ಮೇಡಮ್, ನಾನು ಕನ್ಸಲ್ಟೇಷನ್ ಮೂಲಕ ನಿಮ್ಮ ಹತ್ರ ನಾನು ಭೇಟಿ ಮಾಡ್ಬೋದಾ? ಖಂಡಿತ ಅಮ್ಮ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ. ಮತ್ತು ಈವನ್ ನಾನು ತೋರಿಸಿದಂಥ ಪ್ರಾಡಕ್ಟ್ಸು ನಿಮಗೆ ಸಿಗುತ್ತೆ, ನಮ್ಮ ಆಫೀಸಲ್ಲೇ ಸಿಗುತ್ತೆ. ಸೊ ಈ ವೈಟ್ ಸೇಜ್ ಅಗರಬತ್ತಿ ಇರ್ಬೋದು, ಅಥವಾ ಈ ಪಾಸಿಟಿವ್ ವೈಬ್ರೇಷನ್ಸ್ ಆಯಿಲ್ ಇರ್ಬೋದು, ಎಸೆನ್ಷಿಯಲ್ ಆಯಿಲ್, ಇವೆಲ್ಲವೂ ನಿಮಗೆ ಸಿಗುತ್ತೆ. ಕಳಿಸ್ಕೊಡ್ತೀವಿ ನಾವು, ಎಷ್ಟಾಗುತ್ತೆ ತಿಳಿಸ್ಕೊಡ್ತಾರೆ. ಇಷ್ಟೆಲ್ಲ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.